ಅಷ್ಟೇ ಮಾಡು ನೀರು ಕುಡಿಯೋಕೆ ಗಡ್ಗೆ ಇಟ್ಕೊಂಡೆ. ಯಾವ ಕಾಲ ಆಗ್ಯದ ನಮ್ಮನೆಯಲ್ಲೆಲ್ಲ ಗಡ್ಗೆ ಇದು ಮಾಡೋದು ಬಿಟ್ಟು. ಯಾರಾದ್ರು ನಮ್ಮೂರಲ್ಲಿ ಬಂದು ನೋಡಿದ್ರೆ ಫಸ್ಟ್ ಪೂರಿತನ ಹತ್ರ ಹೇಳ್ಬೇಕು ಗಡ್ಗೆ ತೆಗಿ ಅಂತ. ನಗಾಡ್ತಾರೆ. ಇನ್ನು ಯಾವ ಕಾಲದಲ್ಲಿ ಅದರಲ್ಲಿ ಗಡ್ಗಿಲಿ ನೀರು ಇಟ್ಕೊಂಡು ಕುಡಿತಾರೆ ಅಂತ. ಏನು ಬರದಲ್ಲಾಗ್ಯದ? ಗನಾಗೊಂದು ಸೀಲ ಡ್ರಮ್ ತಂದ್ಕೋಬೋದ ಅಂದಿಲ್ಲ ಅಂದರೆ ಎಂತೆಂಥ ಥರದ್ದು ಎಲ್ಲ ಫಿಲ್ಟ್ರು ಅವು ಇವು ಎಲ್ಲ ಬಂದು ಅವನ್ನಾರು ತಂದಿಟ್ಕೋಬೋದು. ಗಡಿಯಲ್ಲಿ ಏನು ಬಹುಶಃ ಪುರಿತನ ಗಂಡನ ಕೆಲಸ ಏನೋ ತಾಯಿ ಇಟ್ಕೊಂಡಿದ್ದು ಬೇಕು ಅಂತ ಇಟ್ಕೊಂಡಾರೆ ಏನೋ. ಅಲ್ಲಿ ಈ ತಾಯಿ ಇಟ್ಟಿದ್ದ ಅಂತ ಒಂದು ಮನ್ಸಲ್ಲಿ ಇದು ಇರಲಿ, ಆದರೆ ಅದನ್ನು ಇಟ್ಕೊಂಡು ಆಚೆ ಈಚೆಗೆ ನೋಡ್ತಾರೆ ಬಂದಾರೆ ಏನು ಹೇಳ್ಯಾರ. ಅದಕ್ಕೆ ಗತಿ ಇಲ್ಲ, ಕೊಚ್ಕೊಳ್ಳೋದಷ್ಟೇ ಸಹ್ಯ, ಅದಕ್ಕೆ ಗಡ್ಗಿಲಿ ನೀರು ಹಿಡ್ಕೊಂಡು ಕುಡಿತಾರೆ ಅಂತಾರೆ. ಬುದ್ಧಿ ಭಾಷೆಲಿದೆ. ಹಾಂ ಅಂತ ಹೇಳಿದ್ರೆ ಹಬ್ಬದ ಏನಿಲ್ಲನು ನಲಿತಕ್ಕ ಇಲ್ಲೇ ಈ ದಿನದಲ್ಲಿ ಬಂದು ಮಗಳ ಮನೇಲಿ ಕೂತಿರಲ್ಲ ಅಂತಿದ್ದೀರಿ ಮರ. ನೀವು ಹೇಳೋದು ಒಂದಕ್ಕೆ ಸಮನೆಯ ನಂಗೆ ಏನು ಸಿನಿಗ್ರಾಚಾರ ಅಂತ ನೋಡೋದ ಮರ. ಹಬ್ಬ ಅನ್ನೋ ಏನೇ ಇಲ್ಲ. ಎಲ್ಲ ಹಿಂದೆಲ್ಲ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂದರೆ ಹುಣ್ಣಿಮೆ ಬೆಳಿಗ್ಗೆಯಿಂದ ಮನೆ ಮರ ಎಲ್ಲ ಅಚ್ಚುಕಟ್ಟು ಮಾಡೋಕ್ಕೆ ಶುರು ಮಾಡ್ತಿದ್ವಿ. ಅವೆಲ್ಲ ಇಲ್ಲ ಬಿಡಿ. ಪಾತ್ರೆ ಪಗಟಿ ಪ್ರತಿಯೊಂದು ತೊಳಿತಿದ್ದು. ಈಗ ಅವನ್ನೆಲ್ಲ ಮಾಡಲ್ಲ. ಎಂಥವ್ರು ಒಂದು ಹಿರಿಕರಿಗೆ ಕೊಲೆಗಾರ ಇಡ್ಬೇಕ ಬೇಡ. ಹೇಳಿದ್ರೆ ಮಾತು ಕೇಳಲ್ಲ. ಅದೊಬ್ಳು ಯಾಕೆ ಹಂಗೆ ಮಾಡ್ತದೇನ, ಇಲ್ಲೇ ಇರಿ ಅಂತದೆ. ಹೌದು ಮರ, ಹಬ್ಬ ಮುಗಿಸ್ಕೊಂಡೇ ಬಂದುಬಿಟ್ಟಿದ್ರೆ ಯಾಕೆ ಇರಲ್ಲ. ಈಗ ಗನಾಗೊಂದು 7-8 ದಿನ ಇದ್ದು ಹೋಗೋದೈತೆ. ಈಗ ಎಂತ ಕೇಳಿದ್ರೆ ಒಂದು ಕೊಲೆಗಿಡದಾರು ಬೇಡನ್ರಿ. ಹೋಗ್ತೀವಿ ಮತ್ತೆ ಬರ್ತೀವಿ ಅಂದರೆ ಹೇಳ್ದಾರ ಮಾತು ಕೇಳಲ್ಲ. ಇದು ಒಂದ್ಸತಿ ಹೋದಳು ಮತ್ತೆ ನೀ ಬರೋದೇ ಬೇಡ, ನೀ ಬರೋದು ಇಲ್ಲ, ಈಗಲೇ ಇದ್ದು ಹೋಗು ಅಂತ ಕೂತ್ಕೊಂಡದೆ. ನಮ್ಮ ಪೂರ್ವಿತಿನ ಹಠ ಗೊತ್ತಲ್ಲ ನಿಮಗೆ. ಅಷ್ಟು ರೀತಿ ಹೇಳಿದ್ರು ಕೇಳಲ್ಲ. ಇಲ್ಲೇ ಹಬ್ಬ ಮಾಡಿ ಏನಾಗಲ್ಲ, ಮಗಳ ಮನೆ ಬೇರೆ ನಿಮ್ಮ ಮನೆ ಬೇರೆನೋ ಅಂತದೆ. ಅದು ಹೇಳೋದು ಅಲೈಸಿದ್ರು ನೀವೇನಂತೀರ. ಇನ್ನು ನಮ್ಮ ಮನೇಲಿ ಇವರು ಎಷ್ಟಂದ್ರೆ ಇದಾಗಿದ್ದಾರೆ. ಈಗ ಒಂದು ಕೊಲೆಗೆ ಇಡ್ಬೇಕಲ್ರಿ. ಅವರ ಮನಸ್ಸಲ್ಲಿ ಒಬ್ಬರೇ ಮಗ ಇವರು ಇರೋದು. ನಾವು ಇಲ್ಲಿ ಹಬ್ಬ ಮಾಡಿದ್ರೆ ಏನಂತಾರೇನೋ. ನಮಗಂತೂ ಇಲ್ಲ ಗಂಡ ಇಲ್ಲ ಇದ್ದವ, ನಾನು ಒಂದು ಮಾಡದೆ ಇದ್ರೆ ಏನಾಗಿತ್ತು ಅಂತ ಏನು ಕೂತಾರೆ. ಇದೊಬ್ಳು ಇದ್ರ ಹಠ ಹಿಡಿದಿದ್ದು ಬಿಡಲ್ಲ. ಏನು ಮಾಡೋದೆ ನಮ್ಮರ. ಹ್ಞೂ ಮರ, ನಾನು ಇದೇ ಎಲ್ಲ ತಲೆಬಿಸಿಲ್ಲೇ ಇದ್ನಲ್ಲ, ಹಂಗಾಗಿ ಹಬ್ಬಗೆ ಏನು ಬರದೇ ಹೊತ್ತು ನನಗೆ. ನಾನು ಬಂದಿದ್ದು ಉದ್ದೇಶ ಏನು ಪೂರಿತನ ಮನೇಲಿ ಇರೋಕ್ಕಾಗೆ ಬಂದಾಳಲ್ಲ. ಅಲ್ಲಿ ಹೋಗಿ ಏನೋ ಒಂದು ಹದಿನೀರಿ ಮಾಡ್ಕೊಂಡು ಹೋಗೋಣ ಅಂತ ಅದೇ ತಲೆ ಒಳಗಿತ್ತಲ್ಲ. ಇದನ್ನೆಲ್ಲ ಜ್ಞಾನ ಮಾಡಲ ಅಂತ ಮಾಡೋದೇ ನಮ್ಮರ. ಹಾಂ ಹೇಳಿ ಮಾವ, ನಾನು ಪೂರ್ವಿತ ಮಾತಾಡ್ತಿದ್ದೀನಿ. ಹೇಳಿ ಎಂತ? ಹೋ ಪೂರ್ವಿತಾ, ನಿನ್ನ ಅಪ್ಪ ಎತ್ಲಕ್ಕೆ ಹೋದ್ನೆ. ಆ ಅಪ್ಪ ಅಮ್ಮ ಇಬ್ಬರು ನಿಮ್ಮ ಮನೆಗೆ ಬಂದಾರೆ ಅಂಥೇಳಿ ಇಲ್ಲಿ ಯಾರೋ ಹೇಳಿದ್ರು ಮಾರತ್ತೆ. ಅವನಿಗೊಂದು ಫೋನ್ ಮಾಡ್ತೀನಿ, ಫೋನೇ ತಗೊಳಲ್ಲ. ಎತ್ಲ ಹೋಗೇನಂಚೂರು ಅವನಿಗೆ ಫೋನ್ ಕೊಡು ಅಲ್ಲಿ. ಅಪ್ಪಾಜಿ ಈಗ ತೋಟದ ಕಡೆ ಹೋಗಿ ಬರ್ತೀನಿ ಅಂತ ಹೋದ್ರು. ಎಂತ ಹೇಳ್ಬೇಕಿತ್ತು ಮಾವ? ಓ ಹಂಗಾರೆ ನಿಮಗೆ ಇನ್ನೂ ಗೊತ್ತಿಲ್ಲನೇ? ನೀನು ಅಪ್ಪಾಜಿ ಇನ್ನೂ ಹೊಳ್ಳ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕೇಳೋಣ ಅಂತಾನೆ ನಾನು ಫೋನ್ ಮಾಡಿದ್ದು. ನಮ್ಮ ಹಾಲಕಾಯಿ ತೀರ್ಕೊಂಡದಲ್ಲ ನೀನು ದೊಡ್ಡಮ್ಮ, ನಿಮಗೆಲ್ಲ ಸೂತ್ಕ ಸಂಬಂಧ ಅದೇ. ನಾನು ಅದೇ ಜ್ಞಾನ ಮಾಡಿದೆ. ಹಂಗಾರೆ ಒಂದು ಫೋನ್ ಮಾಡಿ ಕೇಳ್ಕಿ ಬರೀತಲ್ಲ ಅಂಥೇಳಿ ಈಗ ಇದು ಮಾಡು, ನಿನ್ನ ಅಪ್ಪಾಜಿನ ಹೊಲ್ಟು ಬರೋಕ್ಕೆ ಹೇಳು. ಎಂಥ ಸಾಯಂಕಾಲದೊಳಗೆ ತೆಗಿತಾರೆ ಏನೋ. ಎಲ್ಲರೂ ಪಾಪ ಆಚೀಚೆ ಮನೆಯವರೆಲ್ಲ ಬಂದರೆ ಹಬ್ಬ ಬೆಳಗಾದ್ರೆ ಅಮ್ಮ ಹೊತ್ತು ಇಟ್ಕೊಳಲ್ಲ ಏನೋ. ಪಕ್ಕನ ಬರೋಕ್ಕೆ ಹೇಳು. ಓ ಹೌದಾ? ಹಂಗಾರೆ ನಮ್ಮ ಅಪ್ಪಾಜಿ ಅಮ್ಮ ಹಬ್ಬ ಮಾಡಂಗಿಲ್ಲ ಅಲ್ಲ? ಥೋ ಮಗುವೆ ತೆಗಿಯತ್ಲಾಗಿ ಪಕ್ಕನ ಬರೋಕ್ಕೆ ಹೇಳು ಅವನ್ನ ಅಂತೇನಿ. ನೀನು ಹಬ್ಬ ಮಾಡಕ್ಕೆ ಹೋದೆ, ಬರ್ಬೇಕೆ ಅಮ್ಮ. ಯಾರು ಆಚೆ ಈಚೆಗೆ ನೋಡ್ದಾರ ಏನಂದಾರ? ನೀನು ಅಮ್ಮನ್ನು ಬರೋಕ್ಕೆ ಹೇಳು, ಇಬ್ರು ಬರಲಿ. ಮಾವ, ಅಪ್ಪಾಜಿ ಅಮ್ಮ ಇನ್ನೇ ಎಲ್ಲ ಮೊನ್ನೆ ಬಂದಿದ್ದು. ನಾವು ಇಲ್ಲೇ ಹಬ್ಬ ಮಾಡಬೇಕು ಅಂತ ಮಾಡಿದ್ದೆ. ಈಗ ಮತ್ತೆ ಇಬ್ರು ಹೋದ್ರೆ ಮತ್ತೆ ಬರೋದೇ ಇಲ್ಲ ಸದ್ಯಕ್ಕೆ. ಅಮ್ಮನೂ ಬರಲೇಬೇಕಾ? ಅಪ್ಪಾಜಿನ ಬರೋಕ್ಕೆ ಹೇಳ್ತೀನಿ. ಅಪ್ಪಾಜಿನ ನಮ್ಮ ಮನೇಲಿ ಇವ್ರನ್ನ ಕಳಿಸ್ತೀನಿ. ಅಮ್ಮ ಬೇಡ ಆತ. ಎಂತಾರು ಮಾಡಿ ಮಾರತ್ತೆ ಅವ್ರಿಗೆ ಹೇಳು. ಅವ್ರವ್ರಿಗೆ ಬಿಟ್ಟಿದ್ದೆ ಎಂತಾರು ಮಾಡಲಿ. ನಿನ್ನ ಅಪ್ಪಾಜಿನಂತೂ ಕಳಿಸೇ ಬಿಡು, ಪಕ್ಕನ ಬರೋಕ್ಕೆ ಹೇಳು. ಹಾಂ ಸರಿ ಬಂದರು. ಅಪ್ಪಾಜಿಯರು ಇಲ್ಲೇ ಬಂದರು.
ಹೇಳ್ತೀನಿ ನಾನು, ಹೇಳ್ತೀನಿ ಮಾವ. ಯಾರೇ? ಯಾರು ಪೂರ್ವಿತ? ಎಂತ ಅಂತೆ? ಅದು ಎಂತ ಗೊತ್ತಾ ಅಪ್ಪಾಜಿ, ನಾಗೇಂದ್ರ ಮಾವ ಫೋನ್ ಮಾಡಿದ್ರು. ಯಾವುದೋ ದೊಡ್ಡಮ್ಮ ಅಂದ್ರು, ಹೆಸರು ಮರ್ತೋತಲ್ಲ ಮಾರ. ಯಾವ ಹಾಲ ಹಾಲತ್ತಯ್ಯ, ಹಾಲು ದೊಡ್ಡಮ್ಮ, ಹಾಲು ದೊಡ್ಡಮ್ಮ ತೀರ್ಕೊಂಡಾರಂತೆ. ನೀವು ಬರ್ಬೇಕಂತೆ. ಯಾರು ನಮಗೆ ತುಂಬಾ ಹತ್ರನವರು. ಅಲ್ಲ ಪೂರ್ವಿತ, ಅದೇನ ಹಂಗೆ ಕೇಳ್ತೀಯಲ್ಲ? ಅಲ್ಲ ಛೇ, ಹಾಲತಿಯಮ್ಮ ಹೇಳಿದ್ರು ಮೊನ್ನೆ ಎಲ್ಲ ಸೀರಿಯಸ್ ಆಗಿದೆ, ಹಬ್ಬ ಕಳಿಯೋದು ಕಷ್ಟ ಅಂತಿದ್ರು. ನಂಗೆ ಅದು ಜ್ಞಾನೇ ಮರ್ತೋಗಿದೆ ನೋಡು. ಹತ್ರದರನು ಹೋಗ್ಬೇಕನ್ನೋ ಕೇಳ್ತೀಯಲ್ಲ, ಹೋಗ್ಬೇಕು. ನಮ್ಮ ಅಜಯ್ನ ದೊಡ್ಡಮ್ಮನ ಮಗನ ಹೆಂಡ್ತೀನಿ, ದೊಡ್ಡಪ್ಪನ ಮಗನ ಹೆಂಡ್ತೀನಿ ಅಜಯ್. ಹೌದೌದು, ಅಜಯನ್ ದೊಡ್ಡಪ್ಪನ ಮಗನ ಹೆಂಡ್ತೆಯ. ಸೋತ್ಗೆ ಸಂಬಂಧ ಅದೆಯಪ್ಪ, ಹೋಗ್ಲೇಬೇಕು. ಓ ನೀನು ಅಮ್ಮಗೆ ಹೇಳು, ಅಮ್ಮಗೆ ಹೇಳು, ಹೋಗ್ಬೇಕೀಗ. ಅಪ್ಪಾಜಿ ನಿಮ್ದು ಅಮ್ಮಯ್ಯ ಅಂತೀನಿ, ನೀವು ಹೋಗಿ ಬನ್ನಿ, ನೀವು ಇವರು ಹೋಗಿ ಬನ್ನಿ. ಅಮ್ಮ ಇಲ್ಲೇ ಇರಲಿ. ಅಮ್ಮನೂ ಕರ್ಕೊಂಡೋದ್ರೆ ನೀವು ಮತ್ತೆ ಈ ಕಡೆ ಬರೋದೇ ಇಲ್ಲ. ಎಷ್ಟು ಆಸೆ ಮಾಡ್ಕೊಂಡಿದ್ದೆ ಎಲ್ಲ ಒಟ್ಟಿಗೆ ಹಬ್ಬ ಮಾಡ್ಬೇಕು ಅಂತ, ಗೊತ್ತಾ? ಈಗ ಸೂತ್ಕ ಉಂಟಂತೆ, ನಮ್ಮನೇಲಿ ಏನು ಹಬ್ಬ ಮಾಡಂಗಿಲ್ಲಂತೆ. ನಮ್ಮನೇಲಿ ಅಂದರೆ ಅಲ್ಲಿ ಹೇಳಿದ್ರು ನಾಗೇಂದ್ರ ಮಾವ, ನೀವು ಹಬ್ಬ ಏನು ಮಾಡಂಗಿಲ್ಲ, ಆದರೂ ಬರಲೇಬೇಕು. ನಿಮ್ಮ ಅಪ್ಪಾಜಿನ ಕಳಿಸು ಸಾಕು, ಅಮ್ಮ ಏನು ಬರ್ಬೇಕು ಅನ್ನೋದೇನಿಲ್ಲ, ಇಲ್ಲೇ ಇದ್ದಿದ್ರು ಬರ್ಬೋದಿತ್ತು. ಈಗ ನಿಮ್ಮ ಮನೇಲಿ ಅದರಲ್ಲ, ಹೋಗ್ಲಿ ಬಿಡು, ಅಪ್ಪಾಜಿನೊಬ್ರನ್ನ ಬೇಗ ಬರೋಕ್ಕೆ ಹೇಳು ಅಂತ ಹೇಳಿದ್ರು. ಎಂತ ನೋಡು, ನೀನು ಅಮ್ಮಗೆ ಹೇಳೋದು ಹೇಳು, ಬಂದರೆ ಕರ್ಕೊಂಡು ಹೋಗ್ತೀನಿ, ಇಲ್ದಿದ್ರೆ ಇರಲಿ, ನಂಗೇನೆ ಮಗನೇ. ನೀ ಹೇಳ್ದಂಗೆ ಅಲ್ಲೇನು ಹಬ್ಬನೂ ಮಾಡಂಗಿಲ್ಲ, ಇಲ್ಲೇ ಮಾಡ್ಬೋದು. ಹೇಳಿ ಹೋಗಿ, ನಿನ್ನ ಅಮ್ಮಗೆ ಹೋಗಿ ಹೇಳು. ಅಮ್ಮ ಎಂತ ಯೋಚನೆ ಮಾಡ್ತಾ ನಿತ್ಯ? ಮನೆಗೆ ಹೋಗೋದು ಹೆಂಗೆ, ಹಬ್ಬ ಮಾಡೋದು ಹೆಂಗೆ ಅಂತನಾ? ಅವೆಲ್ಲ ಏನಿಲ್ಲ, ಹಬ್ಬಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು, ಇಲ್ಲೇ ಇರೋದು ಈಗ ನೀನು. ಅಲ್ಲ ಪೂರ್ವಿತ, ಯಾಕೆ ಹಿಂಗೆ ಹಠ ಮಾಡ್ತೀಯ ಮಗನೇ? ಎಂತ ಇಲ್ದಿದ್ರೆ ಒಂದು ಹಿಡ್ದಾಗಿದ್ದರಿಗೆ ಒಂದು ಕೊಲೆಗಿಡೋದು ಬೇಡನೆ? ನಿನ್ನ ಅಪ್ಪಾಜಿ ಮನ್ಸಿಗೆ ಬೇಜಾರು ಮಾಡ್ಕಿದ್ದಾರೆ. ಇಲ್ಲ ಅಮ್ಮ, ನಾ ಹೇಳೋದು ಪೂರ್ತಿ ಕೇಳು. ಹಬ್ಬ ಮಾಡೋದೇನಿಲ್ಲ. ಅಲ್ಲಿ ಅವರು ಹಾಲು ದೊಡ್ಡಮ್ಮ ಅದಾರಲ್ಲ, ಅವ್ರು ತೀರ್ಕೊಂಡಾರಂತೆ, ಸೂತ್ಕ ಅಂತೆ. ಅಲ್ಲಿ ಹಬ್ಬ ಏನು ಮಾಡಂಗಿಲ್ಲಂತೆ. ಈಗ ನಂಗೆ ಫೋನ್ ಬಂದಿತ್ತು, ಅಷ್ಟೊತ್ತಿಗೆ ಅಪ್ಪಾಜಿ ಬಂದರು. ಅಪ್ಪಾಜಿಗೆ ಹೇಳಿದ್ನಾ? ಅಪ್ಪಾಜಿ ಹೇಳಿದ್ರು, ನಾನು ನಿನ್ನ ಗಂಡ ಹೋಗಿ ಬರ್ತೀವಿ, ನಿನ್ನ ಅಮ್ಮ ಇಲ್ಲೇ ಇರಲಿ, ನಾವು ಹೆಂಗೋ ಅಲ್ಲೇನು ಹಬ್ಬ ಮಾಡಲ್ಲಲ್ಲ, ನೀನು ಹಠ ಮಾಡ್ತಿದ್ದೀಯ, ಹಬ್ಬ ಇಲ್ಲೇ ಮಾಡ್ದಂಗೆ ಆಗ್ತದೆ ಅಂತ ಹೇಳಿದ್ರು. ಗೊತ್ತಾ? ನೀನು ಹಿಂಗೆ ಮಾಡೋದಮ್ಮ. ಓ, ಹಾಲಮ್ಮ ಕೈ ತೀರ್ಕೊಂಡ್ರನೆ, ಹುಷಾರಿಲ್ಲ ಹುಷಾರಿಲ್ಲ ಅಂತಿದ್ರು. ಹೋಗಿ ಮಾತಾಡ್ಸ್ಕೆ ಬರ್ಬೇಕು ಅಂತ ನೋಡಿದ್ರೆ ನನ್ನ ಈ ತಲೆ ಬಿಸಿಲು ಹೋಗೋಕ್ಕೂ ಆಗಲ್ಲ. ಇಲ್ಲಿಂದ ಹೋದಳ ಹೆಂಗೋ ಹಬ್ಬದ ಬೆಳಗ್ಗೆ ಎಲ್ಲ ಒಂಚೂರು ಬೇಬೆಲ್ಲ ಹಿಡ್ಕೊಂಡೇ ಹೋಗ್ಬೇಕು ಅಂತೇಳಿ ಧ್ಯಾನ ಮಾಡಿದ್ನೆ. ಹೋಗೇ ಬಿಟ್ರ. ಕೆಟ್ಟ ಮಾಸೆ ನೋಡು. ಯುಗಾದಿ ಅಮಾಸೆ ಅದೆಯಲ್ಲ, ಯಾರನ್ನು ಏನು ಮಾಡ್ತದೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ನಿನ್ನ ಅಪ್ಪಾಜಿ ಅಲ್ಲಿಗೆಲ್ಲ ನಾನು ಬರೋದು ಬೇಡ ಅಂತ ಹೇಳ್ತಿರ್ಲಲ್ಲ, ಸತ್ತೇ ಹೇಳೋ. ಸುಳ್ಗಿಳು ಹೇಳ್ಬೇಡ ಕಡೆಗೆ, ಸಿಟ್ಟು ಬರ್ತದ ಮಗನೇ. ನೀನೊಂದು ಬಂದು ಆದರೂ ಹೋತೀಯ, ನಾನು ಇದರಲ್ಲಿ ಯಾರು ಏನಾದರೂ ಬರೋಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ನಿನ್ನ ಅಪ್ಪಾಜಿ. ಅಷ್ಟು ಸುಲಭಕ್ಕತ್ತಾರ ಅಂತ ಏನು ಲೆಕ್ಕ ಹಾಕಬೇಡ. ಹೋಗ್ಬೇಕಾಗ್ತದಪ್ಪ, ಹೋಗ್ಬೇಕಾಗ್ತದೆ. ಅದು ಹತ್ರ ಸಂಬಂಧನೇ, ಸೂತ್ಕ ಸಂಬಂಧ ಅದೇ. ನಾನು ಯಾಕೆ ಸುಳ್ಳು ಹೇಳಮ್ಮ? ಅಪ್ಪಾಜಿನೇ ಹೇಳಿತ್ತು, ಅಲ್ಲೇ ಇದ್ರೆ ನಾವಿಬ್ಬರು ಹೋಗ್ಬೇಕಿತ್ತು. ಈಗ ಇಲ್ಲದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಮತ್ತೆ ಸುಮ್ಮನೆ ಈಗ ಹೋಗೋದು ಬಟ್ಟೆ ಬರೀ ಹಿಡ್ಕೊಂಡು ಹೋಗಂಗೂ ಇಲ್ಲ, ಸೂತ್ಗ ಇದು. ನಾನು ಹೋಗಿ ಇದು ಮಾಡಿ ಬರ್ತೀನಿ, 2 ದಿವಸ ಬಿಟ್ಟು ಇಬ್ಬರು ಹೋಗ್ತೀವಿ. ಆಮೇಲೆ ಹೋಗ್ಬೇಕಾದ್ರೆ ಒಂಚೂರು ಮಾತಾಡ್ಸ್ಕಿ ಬಂದ್ರೆ ಸಯ್ಯೋ ಮನೆಯವ್ರನ್ನ ಸಾಕು ಅಂತ ಹೇಳಿದ್ರು ಅಪ್ಪಾಜಿ. ಈಗಷ್ಟೇ ಗೊತ್ತಾ? ನೀ ಯಾಕೆ ಹಿಂಗೆ ಮಾಡ್ತೀಯಮ್ಮ? ಆಗಲಿ ಮಾರತಿ, ಇಲ್ಲಿ ಇರೋಣ. ಈಗ ಅಂಥದ್ದು ನೀ ಅಂದ್ಕೊಂಡಂಗೆ ಆತಲ್ಲ ಎಲ್ಲ. ಈಗ ಆದರೂ ಒಂದು ಗಳಿಕೆ ಹೋಗಿ ಬರ್ತೀನಿ ಪೂರ್ವಿತ, ಹೋಗಿ ಬರ್ತೀನಿ. ಅಪ್ಪಾಜಿ ಜೊತೆನೆ ಹೋಗಿ ಅಪ್ಪಾಜಿ ಜೊತೆನೆ ಬರ್ತೀನಿ. ಇಲ್ಲಿಗೆ ಬಂದರೆ ಸಹಿಯಲ್ಲ ನಿಂಗೆ? ಏನು ಬೇಡಮ್ಮ, ನೀ ಆ ಕಡೆ ಹೋದ್ಮೇಲೆ ಮತ್ತೆ ಈ ಕಡೆ ಬರ್ಬೇಕಂತ ನಿಂಗೆ ಅನ್ಸೋದೇ ಇಲ್ಲ. ಒಂದು ಸತಿನಾರು ಒಂದು ವಾರ ಬಂದ ಮನೇಲಿ ಇದ್ದು ಗೊತ್ತಾ ಅಮ್ಮ ನಿಂಗೆ? ಬರೀ ಮನೆ ಸಂಸಾರ ಅಂತಿರ್ತೀಯ. ಅದೇ ಅಕ್ಕರ ಮನೆಗಾದ್ರೂ ಹೋತೀಯ, ಒಂಚೂರು ಏನಾರು ಆಗ್ಬೇಕಂದ್ರೆ ತಿಂಗಳನ್ಗಟ್ಲೆ ಹೋಗಿರ್ತೀಯ. ನಾನು ಅಂದ್ರೆ ನಿಂಗೆ ಮೊದಲಿಂದನೂ ಅಷ್ಟೇ ಬಿಡು. ಆಗಲಿ ಮಾರತಿ ಪೂರ್ವಿತ, ನಾನೇನು ಅಲ್ಲ ಅಂದಾನೆ. ಅಕ್ಕರ ಮನೆಗೆ ಹೋತೀಯ, ನಮ್ಮ ಮನೆಗೆ ಬರೋಲ್ಲ ಅಂದರೆ ಅಕ್ಕರ ಪರಿಸ್ಥಿತಿ ಹೆಂಗಿತ್ತು ಹೇಳ? ಹಂಗಾಗಿ ಹೋಗಿದ್ದಲ್ಲ ನಾ. ಇಲ್ಲಿ ನೀ ಅನುಕೂಲದಲ್ಲಿ ಇದ್ದೀಯಲ್ಲ, ಹೆಂಗಿದ್ರು ಬೇಕಾದಾಗ ಬನ್ನಿಗೆ
ನೀವೇ ನಮ್ಮ ಮನೆಗೆ ಬಂದು ಹೋಗೋದು ಅಂತ ಬರ್ಲು ಅಷ್ಟೇ, ಮತ್ತೇನು ಬರಬಾರ್ದು ಅಂತ ನಾನೇ ಹಂಗೆ ಬರಬಾರ್ದು ಅಂತ ತಿಳ್ಕೊಂಡಿದ್ರೆ ಈಗ ಬತ್ತಿದ್ವಾ? ಅದು ನಿಂಗೆ ಗೊತ್ತಾಗಲ್ಲ ಮಗನೇ, ಆ ಸಣ್ಣ ಸಣ್ಣ ಮಾತೆಲ್ಲ ಅವರು ಮನೆಯಲ್ಲಿ ಇಂಥ ಒಂದು ಇದಾದಾಗ ಮಗಳ ಮನೆಯೇ ಹೆಚ್ಚಾಗಿ ಹೋತಿ ಇವರಿಗೆ ಅಂತಾರೆ ಎಲ್ಲ ಗೊತ್ತ ನೂರು ಮನೆಯಲ್ಲಿ. ನಿಮ್ಮ ಅಪ್ಪಾಜಿ ಯಾರು ಹಾಗೆ ಹೇಳ್ತಾರೆ ಕಡೆಗೆ, ನಿಮ್ಮಿದ್ರೆ ಹೇಳಲ್ಲ, ನನ್ನಿದ್ರೆ ಹೇಳ್ತಾರಲ್ಲ ಗೊತ್ತಾನ. ಏನಾರು ಮಾಡಮ್ಮ, ನಾನು ಹೇಳಷ್ಟು ಹೇಳಿನಿ, ಭಾಳ ಹತ್ರದಾರೇನು ಅಲ್ಲ ಅಂತವರು ಅಪ್ಪಾಜಿನೇ ಹೇಳ್ಯಾರೆ. ಇಲ್ಲ ಹೋಗಲೇಬೇಕು ಅಂತ ನೀನು ಕೂತ್ರೆ ನಾನೇನು ಮಾಡೋಕ್ಕತ್ತದ ಹೇಳು? ಹೋಗ್ಬಿಟ್ಟು ನಾನು ಎಂತ ಹೇಳಲ್ಲ, ಹೋಗು ಹೋಗು ನೀನು. ಆತ್ ಮಾರತಿ, ಆತ್ ನೀ ಕಣ್ಣಲ್ಲಿ ನೀರು ಹಾಕ್ಬೇಡ, ನಾ ಇಲ್ಲೇ ಇರ್ತೀನಿ. ಎಲ್ಲಿನ ಅಪ್ಪಾಜಿನ ಪಕ್ಕನ ಹೊಲ್ಡಕ್ಕೆ ಹೇಳು. ಎಷ್ಟೊತ್ತಿಗೆ ಹೋಗಿದ್ದ ಏನೋ ಎತ್ತ ಮಾರತಿ, ಈಗ ತಗ್ಗಿಗೆ ಕದರೆ ಹೋಗೋರೊಳಗೆ ಒಂಚೂರು ಮಕ್ಕ ನೋಡ್ಕೊಳಕ್ಕಾರು ಆಗ್ತದೆ. ಬೇಗ ಪಕ್ಕನ ಹೊಲ್ಡಕ್ಕೆ ಹೇಳು ನಿನ್ನ ಅಪ್ಪಾಜಿನ. ಅಪ್ಪಾಜಿ ಬೇಗ ಹೊರಡಿ, ಇವ್ರು ಎಲ್ಲಿ ಹೋದ್ರ?